ಹಂಪಿ ಉತ್ಸವ ಅಂದರೆ ಒಂಥರ ನಮ್ಮ ಕೊಪ್ಪಳ ಜಿಲ್ಲೆ, ಬಳ್ಳಾರಿ ಜಿಲ್ಲೆ, ವಿಜಯನಗರ ಜಿಲ್ಲೆಗೆ ಒಂಥರ ನಾಡ ಹಬ್ಬ ಇದ್ದಂಗೆ ಹಂಪಿ ಉತ್ಸವ ಅಂದರೆ. ಅದು 3ನೇ ಬಾರಿ ನನಗೆ ಅವಕಾಶ ಸಿಕ್ಕಿ ಇಷ್ಟು ದೊಡ್ಡ ಮಟ್ಟದಲ್ಲಿ ತಾವು ಬಂದು ಯಶಸ್ವಿ ಮಾಡಿದಿಗೆ ತಮಗೂ ಒಂದು ದೊಡ್ಡ ನಮಸ್ಕಾರಗಳನ್ನು ಸಲ್ಸಕ್ಕೆ ಬಯಸ್ತಾ ಇದ್ದೀನಿ. ನಾನು ಹೆಚ್ಚಾಗಿ ಮಾತಾಡೋಕೆ ಹೋಗಲ್ಲ, ಬೇರೆ ಕಾರ್ಯಕ್ರಮ ಇದ್ದಿದ್ದರಿಂದ ತಾವು ಕಾತರಿಂದ ಕಾಯ್ತಾ ಇದ್ರ ಮಾನ್ಯ ಮುಖ್ಯಮಂತ್ರಿಗೆ ಮಾತಾಡ್ಬೇಕಂತ. ಆಮೇಲೆ ಮಾನ್ಯ ಮುಖ್ಯಮಂತ್ರಿಗೆ ನನ್ನ ಮನವಿಯನ್ನು ಮಾಡ್ಕೊಳ್ಳೋದು, ಈ ತಮಗೆಲ್ಲ ಗೊತ್ತಿದ್ದಂಗೆ ಹಂಪಿ ಉತ್ಸವ ಮನೆ ಎಚ್ ಕೆ ಪಾಟೀಲ್ ಸಾಹೇಬರು ಹೇಳಿದ್ರು, MP ಪ್ರಕಾಶ್ ಸಾಹೇಬ್ರನ್ನ ನಾವು ನೆನೆಸ್ಕೊಳ್ಳೇಬೇಕಾಗ್ತದೆ. 87ರಲ್ಲಿ ಹಂಪಿ ಉತ್ಸವನ ಚಾಲನೆಯನ್ನು ಕೊಟ್ಟಿದ್ದು ನಮ್ಮ ನಾಯಕರಾದಂಥ ಹಿರಿಯರಾದಂಥ MP ಪ್ರಕಾಶ್ ಅವರು ತಮಗೆಲ್ಲ ಗೊತ್ತಿದೆ. ಮನೆಯ ಮುಖ್ಯಮಂತ್ರಿಗಳು ಬರ್ತಾ ಗಾಡಿಯಲ್ಲಿ ಹೇಳ್ತಾ ಇದ್ರು, ಇಲ್ಲ ಕಣೋ 85, 86ರಲ್ಲಿ ಅವಾಗ ದಸರಾ ನೋಡೋಕ್ಕೆ MP ಪ್ರಕಾಶ್ ಅವರು ಮೈಸೂರು ಬಂದಿದ್ರು. ಆ ಕಾರ್ಯಕ್ರಮ ದಸರಾ ಕಾರ್ಯಕ್ರಮ ನೋಡಿ, ಇಲ್ಲ ನಾನು ಹಂಪಿ ಉತ್ಸವನ ನಮ್ಮ ಜಿಲ್ಲೆಯಲ್ಲಿ ಮಾಡ್ತೀನಂತ ನೋಡ್ಬಿಟ್ಟು ದಸರಾ ಕಾರ್ಯಕ್ರಮ ನೋಡ್ಬಿಟ್ಟು ಇಲ್ಲಿ ಮಾಡ್ಬೇಕಂತ ತೀರ್ಮಾನ ಮಾಡಿ ಇವತ್ತು ಹಂಪಿ ಉತ್ಸವನ ನಡೆಸ್ಕೊಂಡು ಬರ್ತಾ ಇದ್ದೀವಿ. 87ರಲ್ಲಿ MP ಪ್ರಕಾಶ್ ಅವರು ಚಾಲನೆ ಕೊಟ್ಟರು. 88ರಲ್ಲಿ ಪ್ರತಿದಿನ 3 ದಿನಕ್ಕೋಸ್ಕರ ಅಂತ ಹಂಪಿ ಉತ್ಸವನ ನಾವು ಆಚರಿಸ್ಕೊಳ್ಳೋದು. 87ರಲ್ಲಿ ಚಾಲನೆ ಕೊಡುವಾಗ 88ರಲ್ಲಿ ನಮ್ಮ ನಸೀರ್ ಸಾಹೇಬ್ರು, ನೀರ್ ಸಾಹೇಬ್ರು ಅಂತಾರೆ ಅವ್ರಿಗೆ, ಅವರ ನಿಧನ ಹೊಂದಿದ್ದಕ್ಕೆ ಕಾರಣಕ್ಕೆ ಒಂದಿನಕ್ಕೆ ಮಾತ್ರ ಹಂಪಿ ಉತ್ಸವನ ಮಾಡ್ಕೊಂಡು ಬಂದರು. ಹಂಪಿ ಉತ್ಸವನ ನವೆಂಬರಲ್ಲೇ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಬರ್ತಾ ಇದ್ದಿದ್ದು. ಹಾಗೆ ನಾವು ಕೋವಿಡ್ ಹಿನ್ನೆಲೆಯಲ್ಲಿ ಸ್ವಲ್ಪ ಬದಲಾವಣೆ ಆಗಿಬಿಟ್ಟು ಯಾವತ್ತೂ ಹಂಪಿ ಉತ್ಸವನ ನಿಲ್ಲಿಲ್ಲ. ಕೋವಿಡ್ ಟೈಮಲ್ಲೂ ಅಧಿಕಾರಿಗಳು ಹಂಪಿ ಉತ್ಸವ ಮಾಡಿದ್ದಾರೆ, ಜನ ಸೇರ್ತಾ ಇರಲಿಲ್ಲ. ನವೆಂಬರಲ್ಲಿ ಮಾಡ್ತಾ ಇದ್ದಿದ್ದು. ಎಲ್ಲರದು ಬೇಡಿಕೆ ಸರ್, ಮಾನ್ಯ ಮುಖ್ಯಮಂತ್ರಿಗೂ ಹೇಳ್ದೆ ನಾನು, ಇಲ್ಲ ಸರ್ ಎಲ್ಲರದು ಬೇಡಿಕೆ ಇದೆ. ಏನಕ್ಕೆ ಫೆಬ್ರವರಿಲಿ ಹಂಪಿ ಉತ್ಸವ ಆದರೆ ಮಾರ್ಚಲ್ಲಿ SLC ಮತ್ತು PUC ಎಕ್ಸಾಮ್ ಇರ್ತದೆ. ಆ ಟೈಮಲ್ಲಿ ನಮ್ಗೆ ತೊಂದರೆ ಆಗ್ತದೆ, ಕಷ್ಟ ಆಗ್ತದೆ. ನೀವು ನವೆಂಬರಲ್ಲೇ ಮುಂಚೆ ಹೆಂಗೆ MP ಪ್ರಕಾಶ್ ಸಾಹೇಬರು ಮಾಡ್ತಾ ಇದ್ರು ಆ ಥರ ನವೆಂಬರಲ್ಲೇ ಮಾಡಿ ಅಂತ ಜನಗಳು ಬೇಡಿಕೆ ಇದೆ ಅಂತ ಮನೆ ಮುಖ್ಯಮಂತ್ರಿಗೆ ಇಲ್ಲಿ ಬರುವಾಗ ಹೋಟ್ಲಲ್ಲಿ ಕೂತ್ಕೊಂಡು ಕೇಳ್ಕೊಂಡೆ. ಮನೆ ಮುಖ್ಯಮಂತ್ರಿಗಳು ಆದೇಶನ ಕೊಟ್ಟಿದ್ದಾರೆ. ಆಯಿತು, ಈಗಲೇ ಘೋಷಣೆ ಮಾಡೋದು ನವೆಂಬರಲ್ಲೇ, ಬರೋ ವರ್ಷದಲ್ಲಿ, ಈ ವರ್ಷದಲ್ಲೇ ನವೆಂಬರಲ್ಲೇ ಹಂಪಿ ಉತ್ಸವ ಮಾಡುವ ಅಂತ ಹೇಳ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅವರಿಗೆ ಹೃದಯದಿಂದ ಧನ್ಯವಾದಗಳು ಸಲ್ಸಕ್ಕೆ ಬಯಸ್ತಾ ಇದ್ದೀನಿ. ಅದ್ರ ಜೊತೆಯಲ್ಲಿ ನನ್ನ ಮನೆ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೊಳ್ಳೋದು, ನಮ್ಮ ಜಿಲ್ಲೆ ಸರ್ ಹೊಸ ಜಿಲ್ಲೆ ಆಗಿದ್ದರಿಂದ ಭಾಳಷ್ಟು ಕಾಮಗಾರಿ ಕೆಲಸ ಆಗಬೇಕಾಗಿದೆ ಸರ್. ನಿಮ್ಮಲ್ಲಿ 390 ಕೋಟಿದು ಮನವಿಯನ್ನು ನಾನು ಕೊಟ್ಟಿದ್ದೀನಿ. ಅದರಲ್ಲಿ DC ಆಫೀಸ್ ಇಲ್ಲ ಸರ್. ಜಿಲ್ಲೆ ಬೇರೆ ಆಗಿದ್ದ ಕಾರಣಕ್ಕೆ ಟೆಂಪ್ರರಿ DC ಆಫೀಸ್ ಆಗಿ ನಾವು ಆಪರೇಟ್ ನಡೆಸ್ತಾ ಇದ್ದೀವಿ ನಾವು. ಅದಕ್ಕೆ DC ಆಫೀಸ್ ಮಾಡೋಕ್ಕೆ 100 ಕೋಟಿ ವೆಚ್ಚದಲ್ಲಿ DC ಆಫೀಸ್ ಆಗ್ತದೆ ಸರ್. ಆ ಡಿಸ್ಟಿಕ್ ಕೋರ್ಟ್ ಕಾಂಪ್ಲೆಕ್ಸ್ಗೆ 10 ಎಕರೆ ಜಾಗನ ತಾವು ಅಲಾಟ್ ಮಾಡಿದ್ದಾರೆ ಸರ್. ಆ ಕಟ್ಟಡ ಕಟ್ಟಬೇಕಾದ್ರೆ ಕನಿಷ್ಠ ಅದಕ್ಕೆ 150 ಕೋಟಿ ಬೇಕಾಗ್ತದೆ ಸರ್. ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗೆ ಇಕ್ವಿಪ್ಮೆಂಟ್ಸ್ ಮತ್ತು ಕ್ವಾರ್ಟರ್ಸ್ ಕಟ್ಟಕ್ಕೆ ಅದಕ್ಕೊಂದು 100 ಕೋಟಿ ಆಗ್ತದೆ ಸರ್. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಫೀಸ್ ಕಾಂಪ್ಲೆಕ್ಸ್ಗೆ 25 ಕೋಟಿ, ಕನ್ಸ್ಟ್ರಕ್ಷನ್ ಆಫ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಫೀಸ್ ಸ್ಟಾಫ್ ಅಂತ 15 ಕೋಟಿ. ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗೆ ನಾನು ಕೈ ಜೋಡಿಸಿ ಮನವಿ ಮಾಡ್ಕೊಳ್ತೀನಿ, ಈ ಬಜೆಟಲ್ಲಿ ತಾವು ದಯಮಾಡಿ ಇದು 390 ಕೋಟಿಯನ್ನು ಘೋಷಣೆ ಮಾಡಬೇಕಂತ. ನಮ್ಮ ಹೊಸ ಜಿಲ್ಲೆ ಸರ್, ಹೊಸ ಜಿಲ್ಲೆ, ನನಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಿ, ಜಿಲ್ಲೆ ಸೇವೆ ಮಾಡೋಕ್ಕೆ ನನಗೊಂದು ಅವಕಾಶ ಮಾಡಿಕೊಟ್ಟಿದ್ದೀರಾ ಸರ್. ಜನಗಳು ನನ್ನ ಋಣ ತೀರಿಸಬೇಕಾಗ್ತದೆ, ತಮಗೂ ಒಳ್ಳೆಯ ಹೆಸರನ್ನ ನಾನು ತರಬೇಕಾಗ್ತದೆ. ದಯಮಾಡಿ ಈ ಬಾರಿ ಯಾವ ಕಾರಣಕ್ಕೆ ನಮ್ಗೆ ಅರ್ಥ ಆಗ್ತದೆ ಸರ್. ಈ 5 ಗ್ಯಾರಂಟಿಗಳದು ಕನಿಷ್ಠ 55ರಿಂದ 60 ಸಾವಿರ ಕೋಟಿ ಆಗ್ತದೆ. ಅದಲ್ಲೂ ತಾವು ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಸರ್. ಬೇರೆ ಯಾವ ಮುಖ್ಯಮಂತ್ರಿಯಿಂದನೂ ಸಾಧ್ಯ ಇಲ್ಲ. ಏನಕ್ಕಂದ್ರೆ 5 ಗ್ಯಾರಂಟಿದಲ್ಲೂ ಈ ವಸತಿ ಮನೆಗಳು, ನನಗೆ ನಾನು ಡೀಟೇಲ್ ಆಗಿ ಹೇಳಕ್ ಹೋಗಲ್ಲ ಸರ್, ಸಮಯ ತಗೊಳ್ತದೆ. ಹಾಗಾಗಿ ಈ ವಸತಿ ಮನೆಗಳನ್ನು ನಿಮ್ಮ ಕಾಲದಲ್ಲಿ 2.5 ವರ್ಷದಲ್ಲಿ ಸರ್ ನಾವು 80,000 ಮನೆಗಳು 4 ಲಕ್ಷ ಕೊಟ್ಟು ಸರ್ಕಾರ ವತಿಯಿಂದ ನಮ್ಮ ಮನೆಗಳು ಕಟ್ಟಿರ್ತಾವೆ. ಬಡವ್ರ ಬಗ್ಗೆ ಕಾಲೇಜಿನ ಹಮ್ಮಿಕೊಂಡಿದ್ದೀರಾ. ನಾನು ಕೈ ಜೋಡಿಸಿ ನಿಮ್ಮನ್ನ ಮನವಿ ಮಾಡ್ತೀನಿ ಸರ್. ದಯಮಾಡಿ ನಮ್ಮನ್ನ ಇದು ಬಜೆಟಲ್ಲಿ ನೀವು ಸೇರಿಸ್ಬೇಕಂತ ಮನವಿಯನ್ನು ಮಾಡಿ ನಮ್ಮ ಹ್ಯಾಟ್ರಿಕ್ ಶಿವರಾಜ್ ಕುಮಾರ್ ಅವರು ನಮಗೋಸ್ಕರ ಮನೆ ಮುಖ್ಯಮಂತ್ರಿ ಸೂಚನೆ ಮೇಲೆ ಇವತ್ತು ನಾವು ಹೇಳಿದ್ದಕ್ಕೆ ತಾವು ಬಂದಿದ್ದೀರಾ. ತಮಗೂ ಧನ್ಯವಾದಗಳನ್ನು ಸಲ್ಲಿಸಿ ಎಲ್ಲ ಶಾಸಕರಿಗೆ, ಲೋಕಸಭಾ ಸದಸ್ಯರಿಗೆ, ಎಲ್ಲ ಮಂತ್ರಿಗಳಿಗೆ ಬಂದು ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿದ್ದಕ್ಕೆ ಎಲ್ಲರಿಗೂ ನಮಸ್ಕಾರನ ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ.